ಕೇರಳ ಅಂತ ಹೇಳಿದ್ರೆ ರಾಜಕಾರಣದಲ್ಲಿ ಈಗ ವಿಧಾನ ಸಭದ್ದು ಈಗ ಎಲೆಕ್ಷನ್ ಇನ್ನೇನೋ ನಡೀಲಿಕ್ಕಿದೆ. ಸೊ ಹಾಗೇನೆ ಇಲ್ಲಿ ಮೊದಲು ಏನಂತ ಹೇಳಿದ್ರೆ ಒಂದೇ ಅಂದರೆ BJP ಇಲ್ಲಿ ತನಕ ಅಷ್ಟು ಸ್ಥಾನವನ್ನು ಪಡ್ಕೊಂಡಿಲ್ಲ. ಬಟ್ ಇದಕ್ಕಿಂತ ಹಿಂದೆ ಕೂಡ ಒಂದು ಸ್ವಲ್ಪ ಅಂತರದಲ್ಲಿ ಏನಾಗಿರುವಂಥದ್ದು ಒಂದು 89. ಸೊ ಆ ಅಂತರದಲ್ಲಿ ಏನಾಗಿರುವಂಥದ್ದು ಅಂತ ಹೇಳಿದ್ರೆ ಸೋತಿರುವಂಥದ್ದು. ಸೊ ಈ ಸಲ ಅದು ಚೇಂಜ್ ಆಗ್ಬೋದು ನಂಬರ್ ಖಂಡಿತವಾಗಿ. ಯಾಕೆ ಅಂತ ಹೇಳಿದ್ರೆ ಇಷ್ಟರ ತನಕ ಇಲ್ಲಿ ಏನು ಪ್ರಚಾರ ಆಗ್ತಾ ಉಂಟು ಅಂತ ಹೇಳಿದರೆ BJP ಅಂತ ಹೇಳಿದರೆ ನಮಗೆ ಕೋಮುವಾದ. ನಾವು ಯಾವುದೇ ಕಾರಣಕ್ಕೂ ಮುಸಲ್ಮಾನರು BJPಗೆ ವೋಟ್ ಹಾಕಬಾರ್ದು. BJP ಬಂದರೆ ನಮಗೆ ಇಲ್ಲಿ ಮಾಸ್ಕೋ ಹೋಗ್ತದೆ, ಮುಸ್ಲಿಮರನ್ನು ಕೊಲ್ತಾರೆ, ಮುಸ್ಲಿಮರನ್ನು ಇಲ್ಲಿಂದ ಪಾಕಿಸ್ತಾನಕ್ಕೆ ಓಡಿಸ್ತಾರೆ. ಮುಸ್ಲಿಮರು ಬಂದರೆ ಇಲ್ಲಿ ಇದು BJP ಬಂದರೆ ಇಲ್ಲಿ ನಮಗೆ ಉಳಿಗಾಲ ಇಲ್ಲ ಅಂತ ಹೇಳಿಕೊಂಡು ಜನರಲ್ಲಿ ಈ ಹೆದರಿಕೆ ಒಂದು ಇದನ್ನು ಅವರ ಮನಸ್ಸಲ್ಲಿ ತುಂಬಿಸುವಂಥದ್ದು ಅದೆಲ್ಲವೂ ಕೂಡ ಈಗ ಅದೆಲ್ಲ ಇದಾಗಿದೆ. ಯಾಕೆಂತೇಳಿದ್ರೆ ವಿದ್ಯಾಭ್ಯಾಸದಲ್ಲಿ ಕೇರಳವು ನಂಬರ್ 1. ಯಾವುದೇ ಕಾರಣಕ್ಕೂ ಇಂತಹ ಈ ವಿಷಯಗಳೆಲ್ಲ ಇಂದಿನ ಕಾಲದಲ್ಲಿ ಒಂದು 10-20 ವರ್ಷಕ್ಕೆ ಮೊದಲಾದರೆ BJP ಅಂತ ಹೇಳಿದರೆ ಹೆದರಿಸಿ ಏನೋ ಒಂದು ಬರ್ತದೆ ಅಂತ ಹೇಳಿಕೊಂಡು ಹೆದರಿಸಿ ಅವರು BJP ಬರ್ತದೆ ನೀವು ವೋಟ್ ಹಾಕಬಾರ್ದು. ನೋಡಿ ಮೇಡಮ್, ಈಗ ನೋಡಿ ಮೊನ್ನೆ ಶಾನವಾಸ್ ಬಹಾದೂರ್ ಅಂತ ಹೇಳುವಂಥ ಒಬ್ಬ ಫೇಮಸ್ ರಾಜಕಾರಣಿ ಅವರು ಇಲ್ಲಿ ಬಂದು ವೋಟ್ ನಿಂತರೆ ಅದು ಸ್ಪ್ಲಿಟ್ ಆಗ್ತದೆ, ಅದು ಇದರಲ್ಲಿ ಮುಸಲ್ಮಾನರಲ್ಲಿ ಧ್ರುವೀಕರಣ ಆಗ್ತದೆ, ಆವಾಗ BJP ಬರ್ತದೆ. ಆದ ಕಾರಣ ನಾವೇನು ಮಾಡಬಾರ್ದು, ಶಾನವಾಸ್ ಬಹಾದೂರನ್ನು ನಿಲ್ಲಿಸಬಾರ್ದು. ಅದೇ ರೀತಿಯಲ್ಲಿ ಮೊನ್ನೆ SDP ಅವರು ಇಲ್ಲಿ ಇಲೆಕ್ಷನ್ ನಿಲ್ಲಬೇಕು, ನಮ್ಮ ನಮಗೆ ಪಾರ್ಟಿಯ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ಅವರಿಗೆ ಒಂದು ಇದೊಂದು ಇಂಟ್ರೆಸ್ಟ್ ಉಂಟು, ಅವರಿಗೆ MLAಗೆ ಎಲೆಕ್ಷನ್ಗೆ ನಿಲ್ಲಬೇಕು, ಇಲ್ಲದ್ರೆ ಪಾರ್ಟಿ ಬೆಳೆಯಲಿಕ್ಕಿಲ್ಲ ಅಂತೇಳಿ ಅವರು ಹೇಳ್ತಾ ಇದ್ದರು. ಅದಕ್ಕೂ ಕೂಡ ಅವರು ನಾಮಿನೇಷನ್ ಅಲ್ಲಿ ಹಾಕಿದ ಮೇಲೆ ತುಂಬಾ ಇದು ಬಂತು, ನಿಲ್ಬಾರ್ದು. ಯಾಕೆ ಅಂತ ಹೇಳಿದ್ರೆ BJP ಬರ್ಬೋದು, ಎಂತ BJP ಬರ್ಬೋದು, ಬೊಂಬೆ ಬಂತು. ಅವರು ಬಂದ್ರೆ ಇಲ್ಲಿ ಈ ಇಂಡಿಯಾದಲ್ಲಿ 90% ರಾಜ್ಯದಲ್ಲಿಯೂ ಕೂಡ BJP ಇರುವಂಥದ್ದು. BJP ಅಂತೇಳಿ 2 ಸೀಟ್ ಇದ್ದಂಥ MP ಇವತ್ತು 300 ಸೀಟ್ ಉಂಟು ಅಲ್ಲಿ. ನರೇಂದ್ರ ಮೋದಿಜಿಯವರು ಇಡೀ ಪ್ರಪಂಚದಲ್ಲಿ ಹೆಸರುವಾಸಿಯಾದ ನಂಬರ್ 1 ಅವರು ಹೆಸರುವಾಸಿ ಪ್ರಧಾನಮಂತ್ರಿ. ಅಷ್ಟು ಒಳ್ಳೆಯ ಪ್ರಧಾನಮಂತ್ರಿ, ಅಷ್ಟು ಲೀಡರ್ಶಿಪ್ ಅಲ್ಲಿ ನಮ್ಮ ಈಗ ಮೊನ್ನೆ ಇರಾಕ್ ಈ ಯುದ್ಧ ಸಮಯದಲ್ಲಿ ಇಲ್ಲಿ ಈಗ ಇಡೀ ಪ್ರಪಂಚವೇ ಅರ್ಥ ಮಾಡಿಕೊಂಡ್ರು ಎಷ್ಟರ ಮಟ್ಟಿಗೆ ನಮ್ಮ ನರೇಂದ್ರ ಮೋದಿ ಅವರಿಗೆ ಟ್ರಂಪಿಗಿಂತಲೂ ಹೆಚ್ಚು ಇದು ಮೆಚ್ಚುಗೆ ಬಂತು. ಇಂತಹ ಸಂದರ್ಭದಲ್ಲಿ ಇವರು ಇನ್ನೂ ಕೂಡ ಹೇಳುವಂಥದ್ದು BJP ಮುಸಲ್ಮಾನರನ್ನು ಹೆದರುವಂಥದ್ದು. ನಾನು 40 ವರ್ಷದಿಂದ ನಾನು ಬೈ ಬರ್ತು ಮುಸ್ಲಿಂ ಲೀಗಲ್ಲಿದ್ದವ, ನನ್ನನ್ನು ಕೂಡ ಇದು ಮಾಡ್ತಾ ಇದ್ದರು. ನಾನು ಕಲಿತವ, ನಾನು ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡಿದವ, ನನಗೆ ಅರ್ಥ ಆಯಿತು ಈ ಸುಮ್ಮನೆ ಅಂತ ಹೇಳಿಕೊಂಡು ಇಲ್ಲಿ 40 ವರ್ಷದಿಂದ ಲೀಗಿನವರು ಈ ಮಂಜೇಶ್ವರದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ. ಇಲ್ಲಿ ರೋಡು, ಸ್ಟ್ರೀಟ್ ಲೈಟು, ಮತ್ತೆ ಮದುವೆಗೆ ಬರೋದು, ಮತ್ತೆ ಈ ಕಾರ್ಯಕ್ರಮ ಬರೋದು, ರೀಲ್ಸ್ ತೆಗೆಯೋದು, ಇಂಥ ಕಾರ್ಯಕ್ರಮ ಅಲ್ಲದೆ ಯಾವುದೇ ಒಂದು ಒಳ್ಳೆಯ ಪ್ರಾಜೆಕ್ಟ್ ನಮ್ಮ ಇಲ್ಲಿ ಇಲ್ಲ. ಅದು ಮಾತ್ರ ಅಲ್ಲ, ನಿಮ್ಗೆ ಗೊತ್ತುಂಟು ಮೇಡಮ್, ಕರ್ನಾಟಕದಲ್ಲಿ ನಮ್ಮ ಯಾವುದೇ ವಿಷಯಕ್ಕೂ ಕರ್ನಾಟಕ ಮಂಗಳೂರನ್ನು ಆಶ್ರಯ ಮಾಡಬೇಕು. 10ನೇ ಕ್ಲಾಸ್ ಕಲಿತ ಮಕ್ಕಳು ಸೀದಾ ಹೋಗುದು ಮಂಗಳೂರಿಗೆ. ಇಲ್ಲಿ ಕಾಲೇಜ್ ಇಲ್ಲ, ಇಲ್ಲಿ ಯಾವುದೇ ಕಾಲೇಜ್ ಇಲ್ಲ, ಯಾವುದೇ ವ್ಯವಸ್ಥೆ ಇಲ್ಲ, ಆರೋಗ್ಯದ ಇದರಲ್ಲಿ ಹಾಸ್ಪಿಟಲ್ಗಳಲ್ಲಿ ಏನಿಲ್ಲ. ಕೋವಿಡ್ ಕಾಲದಲ್ಲಿ ಸುಮಾರು 25 ಜನರು ಹಾಸ್ಪಿಟಲ್ ತೀರಿ ಹೋಗಿದ್ದಾರೆ. ಅದನ್ನು ಕೂಡ ಕರ್ನಾಟಕದವರನ್ನು ದೂರಿದ್ದಾರೆ, ಅವರು BJPಯನ್ನು ದೂರಿದ್ದಾರೆ. ಅವರು ಯಾಕೆ ಅವರು ಅಲ್ಲಿ ಬಂದ್ ಮಾಡಿದ್ದಾರೆ ಅಂತ ಹೇಳಿಕೊಂಡು ಇದು ಇವತ್ತು ಇಲ್ಲಿಯ ಎಲ್ಲ ಮುಸಲ್ಮಾನರಿಗೂ ಎಲ್ಲ ಜನರಿಗೂ ಅರ್ಥ ಆಗಿದೆ. ಇದು ಸುಮ್ಮನೆ ನಮ್ಮನ್ನು ಹೆದರಿಸುವಂಥದ್ದು. ಈ ಸಲ ನಮ್ಮ ಮಂಜೇಶ್ವರದ ಮಕ್ಕಳು, ಮಂಜೇಶ್ವರದಲ್ಲಿರುವಂಥ ಎಲ್ಲ ವೋಟರ್ನವರು ಈ ಸಲ ತೀರ್ಮಾನ ಮಾಡಿ ಆಯಿತು, ನಾವು BJPಯನ್ನು ಗೆಲ್ಲಿಸ್ತೇವೆ ಅಂತೇಳಿ. ಈಗ ದೇಶಕ್ಕೆ ನರೇಂದ್ರ, ಹಾಗೇನೆ ನಮ್ಮ ಮಂಜೇಶ್ವರಕ್ಕೆ ಸುರೇಂದ್ರ ಅನ್ನುವಂತ ಒಂದು ಮಾತಿದೆ. ಸೊ ಈ ಮಾತು ಈ ಸಲ ಏನು ನಿಜ? ಖಂಡಿತ ಆಗ್ತದೆ ಅಂತ ಹೇಳಿದ್ರೆ ನಾನು 8 ಪಂಚಾಯತ್ನಲ್ಲಿ ಕೂಡ ಸುತ್ತಾಡ್ತಾ ಇದ್ದೇನೆ. ನನಗೆ ಮುಸ್ಲಿಮ್ಸ್ ಔಟ್ರೀಚ್ ಅಂತೇಳಿ ಮುಸ್ಲಿಂ ಇದರಲ್ಲಿ ಇವರಿಗೆ ಡ್ಯೂಟಿ ಕೊಟ್ಟಿದ್ದಾರೆ. ಅವರೆಲ್ಲ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಮೊದಲು ಅಂತ ಹೇಳಿದ್ರೆ ನಾನು ಸಮೇತ BJP ಅಂತ ಹೇಳುವಾಗ ನಮಗೆ ದೂರ ಮಾಡ್ತಾ ಇದ್ದೇವೆ. ಈಗ ಎಲ್ಲರೂ ಕೂಡ ಮುಸಲ್ಮಾನರು ಕೂಡ BJP ಅಂತ ಹೇಳುವಾಗ ಅಂತ ಒಂದು ರೀತಿಯ ಇಲ್ಲ. ಈ ಸಲ 10,000ಕ್ಕಿಂತ ಮೇಲೆ ತಂತ್ರದಿಂದ ನಮ್ಮ ಸುರೇಂದ್ರರವರು BJP MLA ಇಲ್ಲಿ ಬಂದೇ ಬರ್ತದೆ. ಯಾಕೆಂತ ಹೇಳಿದ್ರೆ ಇಲ್ಲಿ BJP ಬರಲಿಕ್ಕೆ ಕಾರಣ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೋಸ್ಕರ. ನಾವು ನಾಳೆ ಸ್ವಲ್ಪ ಸಮಯದಲ್ಲಿ ಸತ್ತು ಹೋಗ್ತೇವೆ, ನಮ್ಮ ಮಕ್ಕಳು ಕೂಡ ನಮ್ಮ ಹಾಗೆ ಆಗಬಾರ್ದು. ಇಲ್ಲಿರುವವರು ಇಲ್ಲಿಯ ಮಕ್ಕಳು ಇನ್ನು ಅವರು ಕೂಡ ಮಂಗಳೂರಿಗೋ ಅಥವಾ ದುಬೈಗೋ ಹೋಗುವ ಹಾಗೆ ಆಗಬಾರ್ದು. ಇಲ್ಲಿ ನಮ್ಮಲ್ಲಿ ಮಂಜೇಶ್ವರದಲ್ಲಿ ಹಾರ್ಬರ್ ಉಂಟು,
ಹಾರ್ಬರ್ ಫಿಶಿಂದು ಅದನ್ನು ಕೂಡ ಇಂಪ್ರೂವ್ ಮಾಡಲಿಲ್ಲ ಇಷ್ಟು ತನಕ. ಇಲ್ಲಿ ತಾಲೂಕು ಆಫೀಸ್ ಉಂಟು, ಆ ಆಫೀಸಿಗೆ ಹತ್ತಲಿಕ್ಕೆ ಆಗೋದಿಲ್ಲ. ಅದು ಪ್ರೈವೇಟಲ್ಲಿ 10 ವರ್ಷ ಆಯಿತು, ಇನ್ನೂ ಕೂಡ ಅದಕ್ಕೆ ಸ್ವಂತ ಬಿಲ್ಡಿಂಗ್ ಇಲ್ಲ. ಹೊಸಂಗಡಿಯಲ್ಲಿ ಇದು ಬ್ರಿಡ್ಜ್, ರೈಲ್ವೆ ಬ್ರಿಡ್ಜ್ ಆಗಬೇಕು, ಎಷ್ಟೋ ವರ್ಷದಿಂದ ಹೇಳ್ತಾ ಇದ್ದೇವೆ, ಇಷ್ಟೇ ತನಕ ಆಗಲಿಲ್ಲ. ನಮ್ಮ ಸುರೇಂದ್ರ ಅವರು ಹೇಳಿದರು 3 ತಿಂಗಳಲ್ಲಿ ನಾನು ಗೆದ್ದು 3 ತಿಂಗಳೊಳಗೆ ಆ ಹೊಸಂಗಡಿಯಲ್ಲಿರುವಂತಹ ರೈಲ್ವೆ ಓವರ್ ಬ್ರಿಡ್ಜ್ ಅನ್ನು ನಾನು ಮಾಡಿಸ್ತೇನೆ ಅಂತ ಅವರು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಮತ್ತೊಂದು ವಿಷಯ ಹೇಳಿಕೊಂಡು, ಮೊನ್ನೆ ಇಲ್ಲಿ ಟೋಲ್ ಬೂತ್ ಬಗ್ಗೆ ನಮ್ಮ ಇಲ್ಲಿಯ MLA ಡ್ರೆಸ್ ತೆಗೆದು ರೀಲ್ಸ್ ಮಾಡಿ ಇಲ್ಲಿ ದೊಡ್ಡ ಇದು ಮಾಡಿಕೊಂಡು ಇಲ್ಲಿ ಪೇಜ್ ಮಾಡಿದರು ಜನರನ್ನು ಅಟ್ರಾಕ್ಷನ್ ಮಾಡಲಿಕ್ಕೆ. ಅಲ್ಲಿ MP ಇದ್ದರು, ಮತ್ತೆ ಮಾರ್ಕೃಷ್ಣ ಪಾರ್ಟಿ ಅವರು LDFನವರು ಇದ್ದರು. ಅಲ್ಲಿ ಎರಡನೇ ಹಂತದ ಇದರಲ್ಲಿ ಸ್ಟ್ರೈಕ್ ಮಾಡುವಾಗ MP ಇಲ್ಲ. MP ಕೇಳುವಾಗ MP ಹೇಳಿದ್ದು ಅದು ನಿತಿನ್ ಗಡ್ಕರಿ ಅವರು ಹೇಳಿದ್ದು ಸರಿ, ಆದರೆ ಅದಕ್ಕೊಂದು ಪ್ರತ್ಯೇಕವಾದಂಥ ಬೇರೆ ರೀತಿಯಲ್ಲಿ ಅಲ್ಲಿ ಇದುಂಟು, ಆ ಕಾರಣಗಳುಂಟು. ಅಲ್ಲಿ ಒಂದು ನಮಗೆ ತೆಗಿಲಿಕ್ಕೆ ಆಗುವುದಿಲ್ಲ. ಎಲ್ಲಾದರೂ ನೀವು ತೆಗಿಲಿಕ್ಕೆ ಹೋದರೆ ಅವರು ಮಿಲಿಟರಿ ತಿಳಿಸ್ತಾರೆ, ನಿಮ್ಮನ್ನು ಒಳಗಾಗ್ತಾರೆ ಅಂತೇಳಿ. ಆದ ಕಾರಣ ನಮ್ಮ MP ಕೂಡ ಅದರಿಂದ ಹಿಂದೆ ಸರಿದರು. ಇವರು ಸುಮ್ಮನೆ ಶೋ ಮಾಡಿ ಅರೆಸ್ಟ್ ಆಯಿತು. ಯಾಕೆ ನಾಡಿದ್ದು ಎಲೆಕ್ಷನ್ ಬರ್ತದಲ್ಲ, ಎಲೆಕ್ಷನ್ ಟ್ರೆಂಡ್ ಬೇಕಾಗಿ ಅದನ್ನು ಮೇಡಮ್ ನಮ್ಮ ಸುರೇಂದ್ರ ಅವರು ಇಲ್ಲಿ ಕ್ಯಾಂಡಿಡೇಟ್ ಆಗಿ ಬರ್ತದೆ ಅಂತ ಹೇಳಿಕೊಂಡು 1 ವಾರಕ್ಕೆ ಮೊದಲು ಬಂದು 24 ಗಂಟೆ ಒಳಗೆ ನಿತಿನ್ ಗಡ್ಕರಿ ಅವರಿಗೆ ಫೋನ್ ಮಾಡಿ ಅದನ್ನು ಆರ್ಡರ್ ತರಿಸಿದರು. ಅಷ್ಟು ಪವರ್ಫುಲ್ ಆಗಿರುವಂತಹ ಈ ಸುರೇಂದ್ರನವರು ನಮ್ಮ MLA ಆಗಿ ಬಂದರೆ ನಮ್ಮ ಭಾಗ್ಯ ಅಂತ ಹೇಳ್ಬೇಕು, ಬೇರೆಂತ ಇಲ್ಲ. ಇದೆಲ್ಲ ನಮ್ಮ ಮಂಜೇಶ್ವರ ಮಂಡಲದಲ್ಲಿರುವಂಥ ಎಲ್ಲ ಜನರಿಗೂ ಅರ್ಥ ಆಗಿದೆ. ನಮ್ಮ ಮಕ್ಕಳಿಗೋಸ್ಕರ, ನೆಕ್ಸ್ಟ್ ಜನರೇಷನ್ಗೋಸ್ಕರ ಬೇರೆ ರೋಡು, ಸ್ಟ್ರೀಟ್ ಲೈಟ್ ಎಲ್ಲ ಬೇಕಾದ್ದು. ಇಲ್ಲಿ ನಮಗೆ ಬೇರೆ ಬೇರೆ ಪ್ರಾಜೆಕ್ಟ್ ಬೇಕು. ಈಗ ಉದಾಹರಣೆಗೆ ಹೇಳ್ತೇನೆ, ಅದು ಹೇಗೆ ತರುವುದು, ಅದು MP ಎಲೆಕ್ಷನ್ ಅಲ್ಲಲ್ಲ, MLA ಎಲೆಕ್ಷನ್ ಅಲ್ಲ, ಅದು ಹೇಗೆ ತರುವುದು ಅಂತೇಳಿ ಶೋಭಾ ಸುರೇಂದ್ರನವರು ಪಾಲಕ್ಕಾಡಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಅವ್ರ ಮನೆ ಹೇಳಿದ್ದೇನೆ ಮೇಡಮ್, ಅವ್ರು 1 ತಿಂಗಳಲ್ಲಿ 700 ಕೋಟಿಯ ಪ್ರಾಜೆಕ್ಟ್ ಬರ್ತದೆ ಅಂತ ಹೇಳಿದ್ದಾರೆ. ಅದು ಹೇಗೆ ತರುವುದು? ಅದು ನಮ್ಮ ಕೇಂದ್ರ ಸರ್ಕಾರ ಅಲ್ಲಿರುವಂಥ ಮಿನಿಸ್ಟರ್ ಹತ್ರ ಮಾತಾಡಿ ಹೊಸ ಪ್ರಾಜೆಕ್ಟ್ ತರುವಂಥದ್ದು. ಅದನ್ನು ಕೂಡ ಇವರು ಹೇಳಿದಂತೆ ಇವರು ಬಂದರೆ ಎಲ್ಲರಿಗೂ ಗೊತ್ತಾಗಿದೆ, ಮಂಜೇಶ್ವರದಲ್ಲಿ ಹಲವಾರು ಪ್ರಾಜೆಕ್ಟ್ ಬರ್ತದೆ, ಹಲವಾರು ರೀತಿಯ ಇಂಪ್ರೂವ್ಮೆಂಟ್ ಆಗ್ತದೆ. ಒಮ್ಮೆ ಎಲ್ಲಿಯಾದರೂ ಬಂದುಬಿಟ್ರೆ ಮತ್ತೆ ನಮ್ಮ BJPಯನ್ನು ಬೇಡ ಅಂತ ಮಾಡಲಿಕ್ಕೆ ಈ ಜನರು ಒಪ್ಪಲಿಕ್ಕಿಲ್ಲ. ಅದನ್ನು ಅದರಡಿಯಲ್ಲಿ ಮುಸಲ್ಮಾನ್ ರೇಡಿಯೋದಲ್ಲಿ ಹೆದರಿಕೆ ಅಂತ ಬೊಮ್ಮ ಬಂತು ಅಂತ ಹೇಳಿಕೊಂಡು BJP ಬಂದರೆ ನಮಗೆ ಉಳಿಗಾಲಿಲ್ಲ, ಪಳ್ಳಿ ಉಡಿ ಮಾಡ್ತಾರೆ, ಬುಲ್ಡೋಸರ್ ತರ್ತಾರೆ ಹೇಳಿಕೊಂಡು ನಾನಿದ್ದೇನೆ ಮೇಡಮ್. ನಾನು ಇಲ್ಲಿ ಒಂದು ಪ್ರಾಮಿಸ್ ಕೊಡ್ತಾ ಇದ್ದೇನೆ, ಸಲೀಲ್ ಮಾಸ್ಟರ್, ನಾನು ಹ್ಯೂಮನ್ ರೈಟ್ಸ್ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಕೂಡ ಹೌದು, ಸ್ಟೇಟ್ ಪ್ರೆಸಿಡೆಂಟ್ ಕೂಡ ಹೌದು. ಕರ್ನಾಟಕದಲ್ಲಿ ಕೂಡ ನಮ್ಮ ಕಾರ್ಯಕರ್ತರು, ನಮ್ಮ ಸಂಘಟನೆ ಕೆಲಸ ಮಾಡ್ತಾ ಉಂಟು, ಇಲ್ಲಿ ಕೇರಳದಲ್ಲಿ ಕೂಡ ಕೆಲಸ ಮಾಡ್ತಾ ಉಂಟು. ನಾನೊಂದು ಜನರಿಗೆ ನಿಮ್ಮ ಮುಖಾಂತರ ಭರವಸೆ ಕೊಡ್ತಾ ಇದ್ದೇನೆ, ಎಲ್ಲಿಯಾದರೂ ಸುರೇಂದ್ರ ಬಂದರೆ, ಇಲ್ಲಿ ಏನಾದರೂ ಒಂದು ಮುಸಲ್ಮಾನರಿಗೆ ಏನಾದರೂ ಒಂದು ಸಣ್ಣ ವಿಷಯದಲ್ಲಿ ತೊಂದರೆ ಆದರೆ ನನ್ನನ್ನು ಬಂದವರು ಕೊಲ್ಲಿ, ನಿಮ್ಮಿಂದಾಗಿ MLA ಮಾಡಿಸಿ, ನೀವು ಹೇಳೋ ಕಾರಣ ಓಟ್ ಹಾಕಿ MLA ಬಂದಿದೆ, ನಿಮ್ಮಿಂದಾಗಿ MLA ಬಂದು ಇಷ್ಟು ಉಪದ್ರ ಆಯಿತು ಅಂತೇಳಿ ಈ ಜನರು ಹೇಳಿ ನನ್ನನ್ನು ಕೊಂದರೂ ತೊಂದರೆ ಇಲ್ಲ. ಆದರೆ ನಮ್ಮ ಜನರಿಗೋಸ್ಕರ, ನಮ್ಮ ಮಂಜೇಶ್ವರಗೋಸ್ಕರ ಈ ಸಲ ಆದರೂ ನಿಮ್ಮ ಅಮೂಲ್ಯವಾದ ಮತವನ್ನಾಗಿ, ದೇವ ಸಮಾನವಾದಂಥ ಓಟರ್ನವರು ಅಮೂಲ್ಯವಾದ ಮತವನ್ನಾಗಿ ಗೆಲ್ಲಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ.